ಪ್ರಶ್ನೆನೇ ಅವ್ರ ಡಿನ್ನರ್ ಎಲ್ಲರೂ ಅವರವ್ರದೇ. ಈಗ ಕರ್ನಾಟಕದಲ್ಲಿ ಎಲ್ಲ ಸಮುದಾಯಗಳನ್ನ ಸುಮಾರು 300ಕ್ಕೆ ಸಾವಿರಾರು ಜಾತಿಗಳು ಇದೆ ನಮ್ಮ ಕರ್ನಾಟಕದಲ್ಲಿ. ಸಬ್ ಕ್ಯಾಸ್ಟ್ಗಳೆಲ್ಲ ಹೋದ್ರೆ 100,000 ಆಗ್ತದೆ. ಒಕ್ಕಲಿಗರಲ್ಲೇ ಇದೆ, ಲಿಂಗಾಯತರಲ್ಲಿ ಇದೆ, SC-ಗಳಲ್ಲಿ ಇದೆ. ಎಲ್ಲರನ್ನ ಪ್ರತಿನಿಧಿಸುವಂತ ಒಬ್ಬ ಸಂವಿಧಾನದ ಪ್ರಕಾರ, ಅಂಬೇಡ್ಕರ್ ಸಂವಿಧಾನದ ಪ್ರಕಾರ ಮುಖ್ಯಮಂತ್ರಿ ಬೇಕು, ಮಂತ್ರಿಗಳು ಬೇಕು. ಇಲ್ಲಿ ಎಲ್ಲರೂ ಕೂಡ ಅವರವರ ಜಾತಿಯ ಡಿನ್ನರ್ ಮೀಟಿಂಗ್ಗಳು, ಪ್ರತಿಯೊಬ್ಬರು ಅವರವರ ಜಾತಿಯ ಡಿನ್ನರ್ ಮೀಟಿಂಗ್ಗಳು ಮಾಡಿಕೊಂಡು ಕಾಲಹರಣ ಮಾಡ್ತಾ ಇದ್ದಾರೆ. ಒಬ್ಬರು ಮುಖ್ಯಮಂತ್ರಿ ಹೇಳ್ತಾರೆ, ಕಳೆದ 20 ತಿಂಗಳಲ್ಲಿ 1,000 ಸರಿ ಹೇಳ್ಬಿಟ್ಟಿದ್ದಾರೆ, ನಾನೇ ಮುಖ್ಯಮಂತ್ರಿ. ಹಂಗೆ ಕಾಂಗ್ರೆಸ್ ಪಾರ್ಟಿಯವರು ಹೇಳಿದ್ದಾರೆ. ಕಾಂಗ್ರೆಸ್ ಪಾರ್ಟಿ MLA-ಗಳು ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಅಂತ ಅವರು 1000 ಸರಿ ಹೇಳಿದ್ದಾರೆ. ಮತ್ತೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಕಾಂಗ್ರೆಸ್ ಪಾರ್ಟಿಯವರು ಹೇಳಿದ್ದಾರೆ. ಮತ್ತೆ ಅದಕ್ಕೆ ಕೌಂಟರ್ ಆಗಿ ಸಿದ್ದರಾಮಯ್ಯನವ್ರ ಪಾರ್ಟಿಯವರೆಲ್ಲ, ಅವ್ರ ಗುಂಪು ಎಲ್ಲ DK ಶಿವಕುಮಾರ್ನ ಕಾಂಗ್ರೆಸ್ ಅಧ್ಯಕ್ಷರಿಂದ ಇಳಿಸುವಂತ ಒಂದು ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಒಂದು ಕುರ್ಚಿಯ ಜಗಳದಲ್ಲಿ ಕರ್ನಾಟಕದ ಜನ ಈ ರಸ್ತೆಗಳನ್ನ ನೋಡಿದ್ರೆ, ರಸ್ತೆಗಳು, ಅಭಿವೃದ್ಧಿ ಕಾರ್ಯಗಳು ಇವೆಲ್ಲವನ್ನ ನೋಡಿದ್ರೆ ಕರ್ನಾಟಕದ ಜನ ಇವರಿಗೆ ಶಾಪ ಹಾಕುವಂತ ಪರಿಸ್ಥಿತಿ ಕಾಣ್ತಾ ಇದೆ. ಅದೇ ರಸ್ತೆ ವಿಚಾರಕ್ಕೆ ಬಂದ್ರೆ ಸರ್, ಪ್ರಿಯಾಂಕಾ ಖರ್ಗೆ ಅವರು ಮಾತಾಡಿದ್ದಾರೆ, ನಿನ್ನೆ 10 ಕೋಟಿ ರಿಲೀಸ್ ಆಗಿದೆ ಸರ್, 189 ಕ್ಷೇತ್ರಕ್ಕೆ. BJP-ಯವರು ಬರೀ ನಮ್ಮ ಮೇಲೆ ಆರೋಪ ಮಾಡ್ತಾರೆ, ಅಪಪ್ರಚಾರ ಮಾಡ್ತಾರೆ. ಅವ್ರಿಗೆ ಆ 10 ಕೋಟಿ ಬೇಡ ಅಂದ್ರೆ ವಾಪಸ್ ಕೊಡಿ ನಮ್ಗೆ ಅಂತ ಹೇಳ್ತಾರೆ. ಏನಾನ ಈಗ ಕಾಂಗ್ರೆಸ್ ಅವ್ರ ಅಪ್ಪನ ಮನೆ ಆಸ್ತಿ ಆಗಿದ್ರೆ ವಾಪಸ್ ಕೊಡ್ತಾ ಇದ್ರು, ನಾವು ಟ್ಯಾಕ್ಸ್ ಕಟ್ತೀವಿ. ಇವಾಗ BJP-ಗೆ ವೋಟ್ ಹಾಕಿದಾರಲ್ಲಪ್ಪ, ಅವರು ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಕಾಂಗ್ರೆಸ್ ಪಾರ್ಟಿ ಅವ್ರ ಅಪ್ಪನ ಮನೆಯಿಂದ ಅಂತ ಅನ್ಕೊಡ್ತಾರೆ. ಇದು ಕರ್ನಾಟಕದಲ್ಲಿರುವಂತ 6 ಕೋಟಿ ಅಪ್ಪಂದಿರ ಆಸ್ತಿ, ಇದು ಕನ್ನಡಿಗರು. ಕಾಂಗ್ರೆಸ್ ಅಪ್ಪಂದಿರ ಆಸ್ತಿ ಅಲ್ಲ. ನಾವು ಇದ್ದಾಗ, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗ ಎಷ್ಟು ಅನುದಾನ ಕೊಡ್ತು? ಜಿಲ್ಲೆವಾರನೇ ತಗೊಳ್ಳಿ. ನಿಮ್ಮ ಯೋಗ್ಯತೆಗೆ ಎಷ್ಟು ಬಿಡುಗಡೆ ಮಾಡಿದ್ರು? ಬಸವರಾಜ ಬೊಮ್ಮಾಯಿ ಅವರು ಎಷ್ಟು ಹಣ ಬಿಡುಗಡೆ ಮಾಡಿದ್ರು ಅವರ 20 ತಿಂಗಳ ಅವಧಿಯಲ್ಲಿ? ನಿಮ್ಮ 20 ತಿಂಗಳ ಸಿದ್ದರಾಮಯ್ಯ ಎಷ್ಟು ಬಿಡುಗಡೆ, ಶ್ವೇತಪತ್ರ ಬಿಡುಗಡೆ ಮಾಡಿ? ಕರ್ನಾಟಕ ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ನಾವು ಹೇಳಿದ್ದೀವಿ, ಪಾಪ ಸರ್ಕಾರ ಅಲ್ಲ ಅಂತ ಹೇಳಿದ್ರೆ ಶ್ವೇತಪತ್ರ ಬಿಡುಗಡೆ ಮಾಡಿ. ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಶ್ವೇತಪತ್ರ ಬಿಡುಗಡೆ ಮಾಡಿ. ಇದನ್ನ ನಾನು ಡಿಮ್ಯಾಂಡ್ ಮಾಡಿದ್ದೀನಿ, ಅದು ಸರಿ, ಅದಕ್ಕೆ ರಿಪ್ಲೈ ಇಲ್ಲ. ಮಾತೆತ್ತಿದ್ರೆ ಹಿಂದೆ ಸಾಲ ಬಿಟ್ಟು ಹೋಗ್ಬಿಟ್ಟಿದ್ದಾರಂತೆ. ಏನ್ ಕರ್ನಾಟಕ 75 ವರ್ಷ ಸ್ವಾತಂತ್ರ್ಯ ಬಂದು 75 ವರ್ಷದ ಬೇರೆ ಆಯ್ತು. ಅವತ್ತಿಂದ ಸಾಲನೇ ಇಲ್ಲ ಕರ್ನಾಟಕಕ್ಕೆ. ಏನ್ ಅವತ್ತಿಂದ ವಿಜಯನಗರ ಸಾಮ್ರಾಜ್ಯದ ತರ ಏನ್ ಚಿನ್ನ ಬೆಳ್ಳಿಯ ರೋಡಲ್ಲಿ ಹಾಕೊಂಡು ಮಾಡ್ತಾ ಇದ್ರ? ನೀವೇ ಇದ್ರಲ್ಲ 60 ವರ್ಷ. ನಿಮ್ಮ 60 ವರ್ಷದಲ್ಲಿ ಎಷ್ಟು ಸಾಲ ಮಾಡಿದ್ದೀರಾ ಅಂತ ಹೇಳಿ ಬಿಡುಗಡೆ ಮಾಡಿ. ಹೇಳ್ತೀರಲ್ಲ ಸಾಲ ಬಿಟ್ಟೋಗವ್ರೆ ಅಂತ. ನಿಮ್ಮ 60 ವರ್ಷದಲ್ಲಿ ಎಷ್ಟು ಸಾಲ ಮಾಡಿದ್ದೀರಾ ರಾಜ್ಯದ ಜನತೆಗೆ ಕೊಡಿ. ನಾವು BJP-ಯವರು 9 ವರ್ಷದಲ್ಲಿ ಏನ್ ಸಾಲ ಮಾಡಿದ್ದೀರಿ ನಾವು ಕೂಡ ತಯಾರಿ ಬಿಡುಗಡೆ ಮಾಡಿ. ಅದನ್ನ ಚಾಲೆಂಜ್, ನಾವು ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀವಿ. ನಾವು 9 ವರ್ಷ ಇದ್ದಾಗ ಎಷ್ಟು ಸಾಲ ಮಾಡಿದ್ದೀರಿ, ಎಷ್ಟು ಬಿಟ್ಟೋಗಿದ್ದೀರಿ? ನೀವು 60 ವರ್ಷದಲ್ಲಿ ಯಾವಾಗ ಬಿಟ್ಟು ಎಷ್ಟೆಷ್ಟು ಬಿಟ್ಟೋಗಿದ್ದೀರಾ? ಲಾಭ, ಸಮೃದ್ಧಿ ಅಂದ್ರೆ ಇವರು ಆಡಳಿತ ಮಾಡುವಾಗ 1 ನಯಾ ಪೈಸಾನು ಸಾಲ ತಗೊಂಡಿಲ್ಲ. ನಾವು BJP ಇರಲೇ ಇಲ್ಲಲ್ಲ. BJP ಪ್ರಾರಂಭ ಆಗಿದ್ದೆ ಅವಾಗ 2009. ಅದರಿಂದ ಎಷ್ಟು ಸಾಲ ಇತ್ತು? ನಾವು ಮಾಡಿದ್ರೆ ಸಾಲ? ನೀವೇ ತಾನೇ ಮನೆ ಆಂಡ್ರು ಸಾಲ ಮಾಡಿದ್ದು, ನೀವೇ ತಾನೇ ಸಾಲ ಮಾಡಿದ್ದು. ಅವಾಗ ಸಾಲ ಇಲ್ಲ ಅಂದ್ರೆ ಹೇಳಿ ನೋಡೋಣ, ಬಿಡುಗಡೆ ಮಾಡಿ. ನಾನು ಹೇಳ್ತಾ ಇದ್ದೀನಿ, ಓಪನ್ ಆಗಿ ಹೇಳ್ತಾ ಇದ್ದೀನಿ, ಬಿಡುಗಡೆ ಮಾಡಿ. 2008-09ರಲ್ಲಿ ನಮ್ಮ ಸರ್ಕಾರ ಬಂತು. ಅದರಿಂದ ಎಷ್ಟು ಸಾಲ ಮಾಡಿದ್ರಿ ರಾಜ್ಯದ ಜನತೆ ಮುಂದೆ ಬಿಡುಗಡೆ ಮಾಡಿ. ಯಾಕೆ ಮಾಡಿದ್ರಿ? ನೀವು ಸಾಲ ಮಾಡಿದ್ರೆ ಅದು ರಾಜ್ಯದ ಅಭಿವೃದ್ಧಿಗೆ, BJP-ಯವರು ಸಾಲ ಮಾಡಿದ್ರೆ ಅದು ಅಕ್ರಮ. ಸಾಲದ ವಿಚಾರದ ಜೊತೆಗೆ ಕಳೆದ ಸರ್ಕಾರದಲ್ಲಿ 2 ಲಕ್ಷ ಕೋಟಿನ ನೀವೆಲ್ಲ
ಬಿಲ್ಲನ್ನು ಬಾಕಿ ಉಳಿಸ್ಕೊಂಡು ಬಿಟ್ಟಿದ್ದಾರೆ. ಅದನ್ನು ಬಗೆಹರಿಸೋದೇ ನಮ್ಗೆ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಅವ್ರು ಮಾಡಿದ್ದೇನೆ ನಾವು ಸಾಲ ತೀರಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈ ಇಲಾಖೆಯಲ್ಲೂ ಬಿಜೆಪಿಯವರು ಪೆಂಡಿಂಗ್ ಇಟ್ಟುಕೊಂಡಿದ್ದಾರೆ. ಸೊ ಅದನ್ನು ತೀರಿಸೋದಕ್ಕೆ ನಾವು ಬಿಜಿ ಆಗಿದ್ದೀವಿ. ಪ್ರತಿ ಇಲಾಖೆಯಲ್ಲಿ ಇಟ್ಟೋಗಿದ್ದಾರೆ ಅಂತ ಇಲಾಖೆ ಸಮೇತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೇನಲ್ಲ, ನೀವು ನಮ್ಮ ಕೈ ಬಿಟ್ಟೋಗ ಅವ್ರು ಎಷ್ಟು ಸಾಲ ಮಾಡಿಸ್ಕೊಟ್ಟಿದ್ರಿ ಅದನ್ನು ಬಿಡುಗಡೆ ಮಾಡಿ. ನೀವು ಲಾಭ ಮಾಡಿ ಇಟ್ಬಿಟ್ಟು ಹೋಗಿದ್ರೆ, ಲಾಭ ಮಾಡಿ ಎಕ್ಸಸ್ ಬಡ್ಜೆಟ್ ಮಾಡಿ, ಸಿದ್ದರಾಮಯ್ಯನವ್ರು ಕೊನೆ ಬಡ್ಜೆಟ್ ಮಾಡೋದಲ್ಲ, ಅವಾಗೇನ ಡಿಫಿಷಿಯೇಟ್ ಬಡ್ಜೆಟ್ ಮಾಡಿದ್ರ ಇಲ್ಲ ಉಳಿತಾಯ ಬಡ್ಜೆಟ್ ಮಾಡಿದ್ರ ಹೇಳಿ ರಾಜ್ಯದ ಜನತೆ ಮುಂದೆ. ಬಸವರಾಜ ಬೊಮ್ಮಾಯಿ ಅವರು ಉಳಿತಾಯ ಬಡ್ಜೆಟ್ ಮಾಡ್ಬಿಟ್ಟು ಹೋದ್ರು ಬಿಟ್ಟೋಗ್ಬೇಕಾದ್ರೆ. ಪ್ರಾವಿಷನ್ ಇತ್ತು, 25,000 ಕೋಟಿ ಹಣ ತಗೊಳಕ್ಕೆ ಪ್ರಾವಿಷನ್ ಇತ್ತು. ಸೆಂಟ್ರಲ್ ಗವರ್ಮೆಂಟ್ ರೂಲ್ ಪ್ರಕಾರ ಬೇರೆ ಎಲ್ಲ ರಾಜ್ಯಗಳಿಗೆ ಹೆಂಗಿದೆಯೋ ನಮ್ದು 25,000 ಕೋಟಿ ಹಣ ಲೋನ್ ತಗೊಳಕ್ಕೆ ಅವಕಾಶ ಇತ್ತು. ನಾವು ಸರ್ಪ್ಲಸ್ ಬಡ್ಜೆಟ್ ಅನ್ನು ಮಾಡಿದಿರಿ. ಯಾವ ಬೆಲೆ ಏರಿಕೆಯನ್ನು ಮಾಡಿಲ್ಲ. ನಾವು ಪೆಟ್ರೋಲ್ ಮೇಲೆ ಇದ್ದಂತ ಸೆಸ್ಸನ್ನ ಕಡಿಮೆ ಮಾಡಿದಿರಿ. ನೀವು ಮನೆಯಾಳರು ಅದನ್ನು ಜಾಸ್ತಿ ಮಾಡಿದ್ರಲ್ಲ. ಹೇಳಿ, ಬೊಮ್ಮಾಯಿಯವರಿದ್ದಾಗ ಎಷ್ಟು ನಿಮಗೆ ಬಿಟ್ಟೋದ್ರು ಅಂತ ಹೇಳಿ. ಸರ್ಪ್ಲಸ್ ಬಡ್ಜೆಟ್ ಮಾಡಿದ್ರ ಇಲ್ಲ ಡಿಫಿಷಿಯೇಟ್ ಬಡ್ಜೆಟ್ ಮಾಡಿದ್ರ ಹೇಳಿ. ನೀವು ಮಾಡಿದಿರಲ್ಲ 16 ಬಡ್ಜೆಟ್. ಯಾವ ತರ ಒಂದಿನ ಮಾಡಿದಿರ ಸರ್ಪ್ರೈಸ್ ಬಡ್ಜೆಟ್? ಎಲ್ಲ ತೆರಿಗೆ ಹಾಕಿದಿರ. ಬಸವರಾಜ ಬೊಮ್ಮಾಯಿ ತೆರಿಗೆ ಹಾಕದೆ ಬಡ್ಜೆಟ್ ಮಾಡಿದ್ದಾರೆ. ತೆರಿಗೆ ಯಾವುದೇ ತೆರಿಗೆ ಹಾಕದೆ ಬಡ್ಜೆಟ್ ಮಾಡಿದ್ದಾರೆ.